ಸರೋಜ ನನ್ನ ಮೊಮ್ಮಗಳ ಆಟ ಪಾಠ ನೋಡ್ಕೊಂಡು ಖುಷಿಯಾಗಿರೋಣ ಅಂದ್ರೆ ವಿಧಿ ಬಿಡ್ಲಿಲ್ವಲ್ಲೇ. ನನ್ನಿಂದ ದೂರ ಹೊರಟೋಗ್ತೀನಿ ಎಲ್ಲೇ. ಸಮಾಧಾನ ಮಾಡ್ಕೊಮ್ಮ. ನಾವು ಹೋಗೋದ್ರಿಂದ ನೀವಂತೂ ಚೆನ್ನಾಗಿರ್ತೀರ. ನಾನು ನನ್ನ ಸೂಜಿಗೆ ಒಂದು ಒಳ್ಳೆ ಭವಿಷ್ಯ ಕಟ್ಕೊಡೋ ಪ್ರಯತ್ನ ಮಾಡ್ತೀನಿ. ನಮ್ಮನ್ನ ಸಂತೋಷದಿಂದ ಕಳಿಸ್ಕೊಡಿ. ಸರೋಜ, ಕರುಳಿನ ಸಂಬಂಧನೇ ತೊರ್ಕೊಂಡು ಹೋಗ್ತಾ ಇದೀಯಾ? ಹೇಗಮ್ಮ ಖುಷಿಯಿಂದ ಇರೋದು? ಅಜ್ಜಿ, ನಾನು ಹೋಗ್ಬಿಟ್ಟು ಬರ್ತೀನಿ. ತಾತ, ನಾನು ಹೋಗ್ಬಿಟ್ಟು ಬರ್ತೀನಿ. ಆಯ್ತು ನನ್ ಕಂದ, ಹೋಗ್ಬಿಟ್ಪ. ಅಮ್ಮ, ಮನೆ ಕೀ ಕೊಡಿಮ್ಮ. ಯಾವ ಕೀ? ಯಾವ ಮನೆ? ಯಾಕಮ್ಮ ಹೀಗೆಲ್ಲ ಮಾತಾಡ್ತಿದ್ದೀರಿ? ನಾವಿರೋದೇ ನಿಮ್ಮ ಆಶ್ರಯದಲ್ಲಿ. ಔಟ್ ಹೌಸ್ ಕೀ ಕೊಡಿ ಅಂತ ಕೇಳಿದೆ. ಇಲ್ಲ, ಇನ್ನು ಮೇಲೆ ನೀವು ಇಲ್ಲಿರೋ ಹಾಗಿಲ್ಲ. ಯಾಕಮ್ಮ? ನಾವ್ ಯಾಕಲ್ಲಿರ್ಬಾರ್ದು? ನೋಡು, ಊರ್ಗ್ ಹೋಗಿ ದೊಡ್ಡ ಹಳವಂಡ ಮಾಡ್ಕೊಂಡು ತಲೆ ಮರ್ಸ್ಕೊಂಡು ಬಂದಿದ್ದೀರಾ. ಅಲ್ಲಿ ಏನೇನ್ ಕರ್ಮಕಾಂಡ ಆಗಿದೆಯೋ ಯಾರಿಗ್ ಗೊತ್ತು. ಊರ್ನವರು ಬಹಿಷ್ಕಾರ ಹಾಕ್ತಾರೆ ಅಂತ ಗೊತ್ತಾಗಿ ಅಲ್ಲಿಂದ ತಲೆ ಮರ್ಸ್ಕೊಂಡು ಓಡ್ ಬಂದಿದ್ದೀರಾ. ಊರ್ನವ್ರಿಗೆ ಸಿಟ್ಟು ಬಂದೇ ಇರುತ್ತಾ? ಅವ್ರು ನಾಳೆ ಇಲ್ಲಿಗೆ ನಿಮ್ಮನ್ನು ಹುಡುಕೊಂಡು ಬಂದು ಇಲ್ಲಿ ಗಲಾಟೆ ಮಾಡಿದ್ರೆ ನಮಗತಿ ಏನು? ನೋಡು, ಈ ರಗಳೆ ಎಲ್ಲ ನಂಗೆ ಬೇಕಾಗಿಲ್ಲ. ನೀನು ನಿನ್ ಮಗಳು ಎಲ್ಲಾದ್ರೂ ಹಾಳಾಗಿ ಹೋಗಿ. ನಾನಂತೂ ನಿನ್ನ ಕೀ ಕೊಡಲ್ಲ ಕೊಡಲ್ಲ ಕೊಡಲ್ಲ. ಅವ್ರಿಗಾಗ್ಲೇ ಹಳ್ಳಿಲಿ ಏನೇನೋ ಅವಾಂತರ ಮಾಡ್ಕೊಂಡು ಇಲ್ಲಿ ಬಂದು ಸೇರ್ಕೊಂಡಿದ್ದಾರೆ. ಈ ವಿಷಯ ಏನಾದ್ರೂ ಹಳ್ಳಿ ಜನಕ್ಕೆ ಗೊತ್ತಾದ್ರೆ ಅವ್ರು ಇಲ್ಲಿ ತನಕ ಬಂದು ನಮ್ಮ ಮನೆಯಲ್ಲ ಧ್ವಂಸ ಮಾಡ್ಬಿಡ್ತಾರೆ. ಏನಮ್ಮ ಇದು? ನಾನು ಈಗ ತಾನೇ ಬಂದಿದ್ದೀನಿ, ನೀನು ಆಗ್ಲೇ ಕಿರಿಕಿರಿ ಮಾಡೋದು ಶುರು ಮಾಡ್ಬಿಟ್ಯಾ? ಅವ್ರೇನಾದ್ರೂ ಇಲ್ಲಿ ಬಂದು ಗಲಾಟೆ ಮಾಡಿದ್ರೆ ನಾನು ಪೊಲೀಸ್ನವ್ರನ್ನ ಕರೆದು ಒಂದು ಹಾಕಲ್ವ ಒಳಗೆ? ನಿಂಗಿ ಹೋಗುವ, ಕೀ ತಗೊಂಬ. ಆಯ್ತಣ್ಣ. ಸುಜಿಪ್ತ, ಹೋಗು, ರೆಸ್ಟ್ ತಗೋ. ಸರೋಜಾ, ಒಂದು ನಿಮಿಷ. ನೀವು ಎಷ್ಟು ದಿನ ಊರಲ್ಲೇ ಇದ್ರ? ಹೌದಣ್ಣ. ಯಾಕೆ? ಅಣ್ಣ, ಸೂಜಿನ ಓದ್ಸೋಣ ಅಂತ ಹಳ್ಳಿಗೆ ಕರ್ಕೊಂಡು ಹೋಗಿ ಸ್ಕೂಲಿಗೆ ಸೇರಿಸ್ದೆ. ಆದ್ರೆ ಅಲ್ಲಿ ನಾನು ಅನ್ಕೊಂಡ ಹಾಗೇನೂ ಆಗ್ಲಿಲ್ಲ. ಹಳ್ಳಿ ಜನರೆಲ್ಲ ನನ್ನ ಬಗ್ಗೆ, ಸೂಜಿ ಬಗ್ಗೆ ಅಪಪ್ರಚಾರ ಮಾಡಿಬಿಟ್ರು. ಅಲ್ಲಿ ಬದುಕೋಕ್ಕಾಗಲ್ಲ ಅನ್ಸಿ ವಾಪಸ್ ಬಂದ್ಬಿಟ್ಟೆ. ಛೇ, ಎಂಥ ಕೆಲಸ ಮಾಡಿದೆ ಸರೋಜಾ. ಸರಿ ಬಿಡಿ, ಆಗಿದ್ದಾಯ್ತು. ಸೂಜಿ ಪುಟ, ಡೋಂಟ್ ವರಿ, ಈಗಲೂ ನಾನೀಗೊಬ್ಬ ಪ್ರೈವೇಟ್ ಟ್ಯೂಟರ್ನ ಆರ್ಗನೈಸ್ ಮಾಡ್ತೀನಿ. ಅಮ್ಮ, ಗಂಗಾಧರ, ಸರೋಜಾ, ಸೂಜಿ ಇನ್ಮೇಲೆ ಇಲ್ಲೇ ಇರ್ತಾರೆ. ಸೂಜಿ ಯಾವ ಹಳ್ಳಿ ಶಾಲೆಗೂ ಹೋಗಬೇಕಾಗಿದ್ದಿಲ್ಲ, ಯಾವ ಸಿಟಿ ಸ್ಕೂಲು ಅವಳಿಗೆ ಅಡ್ಮಿಷನ್ ಕೊಡಬೇಕಾಗಿದ್ದಿಲ್ಲ. ಅವಳಿಗೊಬ್ಬ ಪ್ರೈವೇಟ್ ಟ್ಯೂಟರ್ ಅಂದರೆ ಮನೆಗೆ ಬಂದು ಪಾಠ ಹೇಳ್ಕೊಡೋನ್ನ ನೇಮಕ ಮಾಡ್ತೀನಿ. ನೀವು ಅವರು ಕೀ ಕೊಡಲ್ಲ ಅಂದ್ರಿ, ಆದ್ರೆ ಅವರು ನಿಮ್ಮನ್ನೇ ಕೀ ಕೊಟ್ಟು ಕುಣಿಸ್ಬಿಟ್ರು. ನಿಮ್ ಕೈಲಿ ಏನೂ ಮಾಡಕ್ಕಾಗ್ಲಿಲ್ಲ. ನನ್ನ ಯೋಚನೆ ಎಲ್ಲ ಹಾಳಾಗಿ ಹೋಯ್ತು ಕಣೆ. ಯಾವ ಮೇಷ್ಟ್ರು ಬಂದು ಇವಳು ತಲೆಯಲ್ಲಿ ಬುದ್ಧಿ ತುಂಬ್ತಾನೋ ನಾನು ನೋಡೇ ಬಿಡ್ತೀನಿ.